We greet you all once again in the highly exalted, wonderful, gracious name of our Lord and Savior Jesus Christ. ನಾವು ಮತ್ತೊಂದಾರ್ತಿ ಅತ್ಯದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ಒಡೆಯನು ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. We praise the Lord for having kept us safe through the past days and once again brought us to this church prayer. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ, ಯಾಕಂದ್ರೆ ಕಳೆದ ಗತ ದಿನಗಳೆಲ್ಲ ಆತನು ನಮ್ಮನ್ನು ಕ್ಷೇಮವಾಗಿ ಕಾಪಾಡಿ ತಿರುಗಿ ಸಭೆ ಪ್ರಾರ್ಥನೆಗಾಗಿ ನಮ್ಮನ್ನು ತಂದಿದ್ದಕ್ಕಾಗಿ. And we've begun our study on the appearance of the word prayer in the Word of God. ನಾವು ದೇವರ ವಾಕ್ಯದಲ್ಲಿರುವಂತ ಪ್ರಾರ್ಥನೆ ಎನ್ನುವಂತ ಶಬ್ದ ಸಭೆ ಪ್ರಾರ್ಥನೆಗೋಸ್ಕರವಾಗಿ ಧ್ಯಾನ ಮಾಡೋದಕ್ಕೆ ಪ್ರಾರಂಭಿಸಿದ್ದೇವೆ. And last week, as the Lord has helped us, we had briefly looked into the Word of God to pray for those who persecute us or who are our enemies. ಕಳೆದ ವಾರ ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ಈ ಧ್ಯಾನ ಪ್ರಾರಂಭಿಸಿದ್ದೇವೆ. ಏನಂತಂದ್ರೆ, ನಮಗನ್ನು ಹಿಂಸೆ ಪಡಿಸುವಂತ ವೈರಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. So it is not just the words of prayer, but it is the attitude and the heart that you have in prayer that matters. ಇದೇನೋ ಕೇವಲ ಬಾಯಿ ಮಾತುಗಳಿಂದ ಮಾತಾಡುವಂತ ಪ್ರಾರ್ಥನೆ ಶಬ್ದಗಳಲ್ಲ, ಆದರೆ ಹೃದಯಪೂರ್ವಕವಾಗಿ ಅವರ ಪಕ್ಷದಲ್ಲಿರುವಂತ ನಿಮ್ಮ ನಡವಳಿಕೆ ಪ್ರಾರ್ಥನೆಯಾಗಿದೆ. So today we'll turn our Bibles to Matthew's Gospel and chapter 6. ಈ ದಿನ ನಮ್ಮ ಸತ್ಯವೇದಗಳನ್ನು ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯಕ್ಕೆ ತಿರುಗಿಸೋಣ. Matthew's Gospel chapter 6 and verse 5. I'm reading, and it says, "And when you pray, do not be like the hypocrites, for they love to pray standing in the synagogues and on the street corners to be seen by men. I tell you the truth, they have received their reward in full." ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯ್ತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Gracious, loving, living Heavenly Father, ಕೃಪೆ ಹೇಳುವಂತ ಪರಲೋಕದ ಜೀವವುಳ್ಳಂತ ತಂದೆ, without whom we can do nothing, we are nothing. ನಿನ್ನನ್ನು ಬಿಟ್ಟು ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಏನು ಇಲ್ಲದವರಾಗಿದ್ದೇವೆ. We depend completely, leaning completely, standing completely on the person and the work of the Lord Jesus Christ. ನಾವು ಪರಿಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವದ ಮೇಲೆ ಪರಿಪೂರ್ಣವಾಗಿ ನಿಲ್ಲುತ್ತಾ ಇದ್ದೇವೆ, ಆಧಾರ ಪಡ್ತಾ ಇದ್ದೇವೆ. We pray that you might help us to understand the art of prayer. ಓ ತಂದೆ, ಪ್ರಾರ್ಥಿಸ್ತೇವೆ, ನಮಗೆ ಪ್ರಾರ್ಥನೆಯ ಕಲೆ, ಪ್ರಾರ್ಥನೆ ಮಾಡುವಂತ ನಿಜವಾದ ಕಲೆ ನಮಗೆ ತಿಳಿಸ್ಕೊಡು ತಂದೆ. Lord, we are not at all interested in what people think or in the culture of prayer these days. ಓ ತಂದೆ, ನಾವು ಎಂದಿಗೂ ಜನರೇನು ಅಂದ್ಕೊಳ್ತಾರೋ, ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋದನ್ನ ನಾವು ಇಷ್ಟಪಡೋದಿಲ್ಲ ತಂದೆ. Lord, we don't want to be, oh Lord, according to the culture of prayer in today's time. ಈ ದಿನಗಳ ಪ್ರಾರ್ಥನೆಯ ಸಂಸ್ಕೃತಿ ಜನರ ಕುರಿತಾದಂತಹ ಸಂಸ್ಕೃತಿ ನಾವು ಇಷ್ಟಪಡ್ತಾ ಇಲ್ಲ ತಂದೆ. Father, genuinely we want the biblical pattern, manner of prayer. ತಂದೆ, ನಿಜವಾಗಿ ಬೈಬಲ್ ಪರವಾದಂತ ಯಥಾರ್ಥ ಪರವಾದಂತ ಸರಿಯಾದಂತ ಪ್ರಾರ್ಥನೆ ನಾವು ಬಯಸ್ತಾ ಇದ್ದೇವೆ. In translation and in utterance, grant grace. ಭಾಷಾಂತರದಲ್ಲಿ ವಾಕ್ಯ ಉಚ್ಚಾರಣೆಯಲ್ಲಿ ಕೂಡ ದಯೆ ಕೃಪೆ ಅನುಗ್ರಹಿಸು. Because without your grace we can do nothing, O Lord. ಓ ಕರ್ತನೆ, ನಿನ್ನ ದಯೆ ಇಲ್ಲದೆ, ನಿನ್ನ ಕೃಪೆ ಇಲ್ಲದೆ ನಾವು ಏನೂ ಇಲ್ಲ ತಂದೆ. And we don't demand it from you, but we
plead and we request of thy grace from you, Lord. ನಾವು ನಿನಗೆ ಆಜ್ಞಾಪಿಸ್ತಾ ಇಲ್ಲ, ಆದ್ರೆ ನಿನ್ನ ಹತ್ರ ಅಂಗಲಾರ್ಸ್ಕೊಳ್ತಾ ಇದ್ದೇವೆ, ಬೇಡ್ಕೊಳ್ತಾ ಇದ್ದೇವೆ, ಮನವಿ ಮಾಡ್ತಾ ಇದ್ದೇವೆ ಕರ್ತನೆ. This we pray with thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. Amen. ಆಮೆನ್. In Matthew's Gospel, chapter 6 and verse 5, the Lord is mentioning about prayer. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನದಲ್ಲಿ ಕರ್ತನು ಪ್ರಾರ್ಥನೆ ಕುರಿತಾಗಿ ಹೇಳ್ತಾ ಇದ್ದಾರೆ. The Lord says, and when you pray, do not be like the hypocrites, for they love to pray standing in the synagogues and on the street corners to be seen by men. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ, ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. So the Lord doesn't say that if you pray or in case you are praying then you have to do this, but he uses the word when you are praying. ತಂದೆ ಈ ರೀತಿಯಾಗಿ ಯೇಸು ಕ್ರಿಸ್ತರು ಬಳಸ್ತಾ ಇಲ್ಲ, ಒಂದ್ ವೇಳೆ ನೀವು ಪ್ರಾರ್ಥನೆ ಮಾಡುವಾಗ, ನೀವು ಪ್ರಾರ್ಥನೆ ಮಾಡಿದ್ದೇ ಆದರೆ ಅಂತ ಹೇಳಿ ಈ ಮಾತು ಬಳಸ್ತಾ ಇಲ್ಲ, ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಅಂತ ಹೇಳಿ ಖಚಿತವಾದ ಶಬ್ದ ಬಳಸ್ತಾ ಇದ್ದಾರೆ. That means prayer is not an option in your life. Prayer is a definite thing that should happen in your life. ಇದರ ಅರ್ಥ ಏನಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಆಯ್ಕೆ ಮಾಡಿಕೊಳ್ಳುವಂತ ವಿಷಯ ಅಲ್ಲ, ಇದು ನಿಮ್ಮ ಜೀವಿತದಲ್ಲಿ ಖಚಿತವಾಗಿ ನೀವು ಹೊಂದಿರಬೇಕಾಗಿರುವಂತ ಮಾತಾಗಿದೆ. And this is the first time in the New Testament God is telling, do not pray, and he uses one word. ಅದಕ್ಕಾಗಿ ಆತನು ಮೊಟ್ಟ ಮೊದಲನೇದಾಗಿ ಹೊಸ ಒಡಂಬಡಿಕೆಯಲ್ಲಿ ಈ ಮಾತು ಬಳಸ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಬೇಡಿರಿ ಅಂತ ಹೇಳಿ ಮುಂದೆ ಒಂದು ಶಬ್ದ ಬಳಸ್ತಾ ಇದ್ದಾರೆ. So last time we saw he was talking in a affirmative sense or in a positive sense, pray in this manner. ಆದರೆ ಕಳೆದ ವಾರದಲ್ಲಿ ನಾವು ನೋಡಿಕೊಂಡೆವು, ಒಂದು ಖಚಿತವಾದಂತ ಒಂದು ನೇರವಾದಂತ ಒಂದು ಸರಿಯಾದ ಉದ್ದೇಶದಿಂದ ಹೇಳ್ತಾ ಇದ್ದಾರೆ, ಪ್ರಾರ್ಥಿಸಿರಿ ಈ ವಿಧಾನದಲ್ಲಿ. But now for the first time in the New Testament he's using a negative. He's using a negative and saying, do not pray in this fashion. ಆದರೆ ಮತ್ತೊಂದು ಮಾತು ಕರ್ತನು ಬಳಸ್ತಾ ಇದ್ದಾನೆ, ಅದು ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ. ಹೆಂಗಂದ್ರೆ ಹೀಗೆ ಪ್ರಾರ್ಥನೆ ಮಾಡಬೇಡ್ರಿ, ಈ ವಿಧಾನದಲ್ಲಿ ನೀವು ಪ್ರಾರ್ಥಿಸಬೇಡ್ರಿ. And the first mention of anything in the word of God is of great importance. It will be carried almost towards the end of the scriptures. ಅದಕ್ಕಾಗಿ ಶಾಸ್ತ್ರ ಭಾಗದಲ್ಲಿ ಮೊಟ್ಟ ಮೊದಲನೇದಾಗಿ ಬಂದಿರುವಂತ ಮೊಟ್ಟ ಮೊದಲನೇದಾಗಿರುವಂತ ಮಾತು, ಮೊಟ್ಟ ಮೊದಲನೇದಾಗಿ ಹೇಳಲ್ಪಟ್ಟಂತ ಮಾತು ಬಹು ಅದು ಖಚಿತವಾದಂತದ್ದು ಅಷ್ಟೇ ಅಲ್ಲ, ಅದರ ಅರ್ಥ ಕಟ್ಟ ಕಡೆಯವರೆಗೂ ತೆಗೆದುಕೊಂಡು ಹೋಗುವಂತದ್ದಾಗಿದೆ. You take any word of God, any important word that we use again and again, the first sense of it makes most meaning how the word is used throughout the Bible. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಬಂದಿರುವಂತ ಆ ಶಬ್ದದ ಅರ್ಥ ನೀವು ತೆಗೆದುಕೊಂಡಾಗ ಅದರ ಅರ್ಥಭಾವ ಬೈಬಲ್ ಕಟ್ಟ ಕಡೆಯವರೆಗೂ, ಬೈಬಲ್ ಇರುವಂತಹ ಕಟ್ಟ ಕಡೆಯ ಸ್ಥಾನದವರೆಗೂ ಯಾವ ವಿಧವಾಗಿ ಬಂದಿರುತ್ತದೋ ನಾವು ನೋಡ್ತೇವೆ. So when the Lord Jesus uses the word and he says do not, that means this very important thing will be carried throughout scripture. ಕರ್ತನಾದ ಯೇಸು ಕ್ರಿಸ್ತರು ಮಾಡಬೇಡಿರಿ ಅಂತೇಳಿ ಹೇಳಿದಾಗ ಅದರ ಅರ್ಥ, ಅದರ ಪ್ರಭಾವವನ್ನಂಥದ್ದು ಶಾಸ್ತ್ರದ ಬೈಬಲ್ ಶಾಸ್ತ್ರದ ಕಟ್ಟ ಕಡೆವರೆಗೂ ಅದರ ಅರ್ಥ ತೆಗೆದುಕೊಂಡು ಹೋಗ್ತದೆ. So the Lord Jesus is telling, when you pray, do not be like the hypocrites. ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. So he says in the English Bible it says, when you pray, he doesn't say do not pray like the hypocrites, but the first word he uses is do not be like the hypocrites. ಅದಕ್ಕಾಗಿ ಬೈಬಲ್ ಹೇಳ್ತಾ ಇರುವಾಗ ಏನಂತ ಹೇಳ್ತಾ ಇದ್ರೆ, ಕಪಟಿಗಳಂತೆ ನೀವು ಕಪಟಿಗಳಾಗಿ ನೀವು ಪ್ರಾರ್ಥನೆ ಮಾಡಬೇಡ್ರಿ, ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. So the Lord is very clear. He says it is not only
not praying like the hypocrites, don't be like the hypocrites also. ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡುವಂತದ್ದು ಅಷ್ಟೇ ಅಲ್ಲ, ನೀವು ಕಪಟಿಗಳ ಆಗಿರ್ಬೇಡ್ರಿ ಅನ್ನುವಂಥದ್ದು ಕೂಡ ಬೈಬಲ್ ಹೇಳುವ ಮಾತು. So the Lord is connecting life and prayer together. ಕರ್ತನು ಜೀವನ ಮತ್ತು ಪ್ರಾರ್ಥನೆ ಮತ್ತೆ ಜೀವಿತಕ್ಕೆ ಸಂಬಂಧ ಜೋಡಿಸ್ತಾ ಇದ್ದಾರೆ. You can never separate life from prayer. ಅದಕ್ಕಾಗಿ ಪ್ರಾರ್ಥನೆಯಿಂದ ನಿನ್ನ ಜೀವಿತ ವಿಧಾನ ಎಂದಿಗೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. Both go together, both are hand in hand. ಎರಡು ಜೊತೆ ಕೂಡಿ ಕೈ ಹಿಡ್ಕೊಂಡು ಹೋಗ್ತವೆ. So here he says, do not be like the hypocrites. ಇಲ್ಲಿ ನೋಡುವಂತದ್ದೇನೆಂದ್ರೆ ಕಪಟಿಗಳ ಹಾಗೆ, ವೇಷಧಾರಣರ ಹಾಗೆ ಇರಬೇಡ್ರಿ. Now, what is the kind of hypocrisy that the Lord is speaking here? ಇಲ್ಲಿ ಎಂತ ವೇಷಧಾರಣೆ, ಕಪಟತನ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. Hypocrisy means it is not there on the inside, but it is there on the outside. ಈ ವೇಷಧಾರಣೆ, ಕಪಟತನ ಒಳಗಿಲ್ಲ, ಆದ್ರೆ ಹೊರಗಡೆಯೇ ಇದೆ. A difference between the integrity or a difference between what is inside and what is outside is called hypocrisy. ನೋಡ್ರಿ, ಯಥಾರ್ಥತೆ ಅಂದ್ರೆ ಆಂತರ್ಯದಲ್ಲಿ ಬಾಹ್ಯದಲ್ಲಿ ಕಾಣುವಂತ ಆ ಯಥಾರ್ಥತೆಯ ವ್ಯತ್ಯಾಸವನ್ನೇ ಹಿಪೋಕ್ರೆಟಿ ಅಥವಾ ವೇಷಧಾರಣೆ ಅಂತಾರೆ. And the most important or the core reason for hypocrisy is self appraisal or self gratification. ಈ ವೇಷಧಾರಣೆ, ಈ ಕಪಟತನಕ್ಕಿರುವಂತ ಅತಿ ಪ್ರಾಮುಖ್ಯವಾದಂತ ಅಥವಾ ಅದಕ್ಕಿರುವಂತ ಕಾರಣ ಏನಂತಂದ್ರೆ ಸ್ವಪ್ರತಿಷ್ಠೆ, ಸ್ವಮೆಚ್ಚಿಸುವಿಕೆ. So we want to show ourselves. That is the root raw material for hypocrisy. ನಾವು ತೋರಿಸಿಕೊಳ್ಳಬೇಕು, ನಾವು ಹೊರಗಡೆ ಕಾಣಬರ್ಬೇಕು ಅನ್ನುವಂಥದ್ದೇ ಈ ವೇಷಧಾರಣೆಗಿರುವಂತ ಮೂಲ ಬೇರಿನ ಕಾರಣ. Now, what is the mechanics of prayer, or how does prayer work? ಪ್ರಾರ್ಥನೆ ಯಾವ ರೀತಿಯಾಗಿ ಕಾರ್ಯ ಸಾಧಿಸುತ್ತದೆ? It is very simple. It is not that your words are heard by God and immediately he sends something. ನಿಮ್ಮ ಬಾಯಿಂದ ಬರುವಂತಹ ಮಾತುಗಳು ತಕ್ಷಣವೇ ದೇವರು ಕೇಳಿ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ ಅನ್ನುವಂಥದ್ದು ಪ್ರಾರ್ಥನೆ ಅಲ್ಲ. The words that you utter are just a spill over of the state of your heart. ನಿಮ್ಮ ಬಾಯಿಂದ ಬರುವಂತ ಉಚ್ಚರಿಸುವಂತ ಮಾತುಗಳು ನಿಮ್ಮ ಹೃದಯದ ಸ್ಥಾನ, ಹೃದಯದಲ್ಲಿರುವಂತ ಆ ಗುಣಮಟ್ಟದಿಂದ ಬರುವಂತ ಕೆಲವು ಮಾತುಗಳಷ್ಟಾಗಿವೆ. And sometimes in scriptures we see there were great prayers. There were very, very great prayers that were not heard by anybody. ಶಾಸ್ತ್ರ ಭಾಗದಲ್ಲೂ ಕೂಡ ನೋಡ್ತೇವೆ, ಅನೇಕ ಸಂದರ್ಭಗಳಲ್ಲಿ ದೊಡ್ಡ ಪ್ರಾರ್ಥನೆಗಳು, ದೊಡ್ಡ ಮಾತಿನಿಂದ ಮಾತಾಡುವ ಪ್ರಾರ್ಥನೆಗಳು ಕೂಡ ಉತ್ತರ ಅವಕ್ಕೆ ಸಿಕ್ಕಿಲ್ಲ. So and we also see in scripture that there were many big prayers that got an answer that changed the course of history that were not heard by any human being. ಮತ್ತೆ ಬೈಬಲ್ ಅಲ್ಲಿ ಅನೇಕ ಪ್ರಾರ್ಥನೆಯ ಭಾಗಗಳು ನೋಡ್ತೇವೆ. ಏನಂತಂದ್ರೆ ಆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿ ಇತಿಹಾಸವೇ ಬದಲಾಯಿಸಿದೆ, ಆದ್ರೆ ಆ ಮಾಡಿರುವಂತ ಪ್ರಾರ್ಥನೆಗಳು ಯಾವ ಮನುಷ್ಯನ ಕಿವಿಗೆ ಬಿದ್ದಿಲ್ಲವು. So always remember, prayers are not the words that come out of your mouth. ಅಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಕೇವಲ ನಿಮ್ಮ ಬಾಯಿಂದ ಬರುವಂತ ಮಾತುಗಳಷ್ಟೇ ಅಲ್ಲ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. God, now for example, I have one kind of desire in my heart. ನನಗೆ ಒಂದು ರೀತಿಯ ಬಯಕೆ ನನ್ನ ಹೃದಯದಲ್ಲಿದೆ, and I am not able to express that because of the lack of my language. ನನ್ನ ಭಾಷೆ ಪರಿಮಿತಿಯ ನಿಮಿತ್ತವಾಗಿ ಅದನ್ನು ನಾನು ವಿವರಿಸಲು ಹೊರಗೆ ತೋರ್ಪಡಿಸಲು ಸಾಧ್ಯ ಆಗ್ತಾ ಇಲ್ಲ. And maybe because of the slip of my tongue I spoke something that is contrary to my heart's desire. ಕೆಲವು ಸಾರಿ ನನ್ನ ಹೃದಯದ ಬಯಕೆಗೆ ತದ್ವಿರೋಧವಾಗಿ ನನ್ನ ಬಾಯಿಂದ ಕೆಲವು ತಪ್ಪಾದಂತ ಮಾತುಗಳು ಉಚ್ಚರಿಸಿ ಹೊರಗಡೆ ಬಂದ್ಬಿಡ್ತವೆ. They just slip. I don't want them also, but suddenly they just slip out of my mouth. ನನಗೆ ಅವು ಇಷ್ಟ ಇರಂಗಿಲ್ಲ, ಆದರೂ ಕೂಡ
ನನ್ನ ನಾಲಿಗೆಯಿಂದ ಜಾರಿ ತಪ್ಪಾಗಿ ಕೆಳಗೆ ಬೀಳ್ತವೆ. No, God doesn't take that slip of the tongue and that exact words which you asked and answer your prayer according to that. ನಿನ್ನ ನಾಲಿಗೆ ಜಾರಿ ತಪ್ಪಾಗಿ ಬಿದ್ದಿರುವಂತ ಮಾತುಗಳನ್ನು ತೆಗೆದುಕೊಂಡು ಹೃದಯದ ಬಯಕೆ ಬೇರೆಯಾಗಿತ್ತೆ. ನಿನ್ನ ನಾಲಿಗೆಯಿಂದ ಜಾರಿ ಬಿದ್ದಿರುವಂತ ಮಾತಿಗೆ ಅನುಸಾರವಾಗಿ ಕರ್ತನು ಕೆಲಸ ಮಾಡೋದಿಲ್ಲ. Because if that is true, then your language and so many other things will have destroyed you by now. ಆದ್ರೆ ನಿನ್ನ ನಾಲಿಗೆಯಿಂದ ಜಾರಿ ಬಿದ್ದಿರುವಂತ ಮಾತಿಗೆ ದೇವರು ಕೆಲಸ ಮಾಡ್ತಾ ಇದ್ರೆ ಅನೇಕ ತಪ್ಪಾದ ಮಾತುಗಳ ನಿಮಿತ್ತವಾಗಿ ಇಲ್ಲಿಯವರೆಗೆ ನೀನು ನಾನು ನಾಶವಾಗಿರ್ಬೋದು. But he actually works according to the desire of our hearts. ಆದರೆ ನಿಜವಾಗಿಯೂ ಆತನು ನಮ್ಮ ಹೃದಯ ಅಂತರಾಳದಿಂದ ಬಯಕೆಯ ನಿಮಿತ್ತವಾಗಿ ಆತ ಕೆಲಸ ಮಾಡ್ತಾನೆ. And that's why when you look into the prayer of Hannah, she prayed a very powerful prayer that changed the history of Israel. ಅದಕ್ಕಾಗಿ ಹನ್ನಳ ವಿಷಯದಲ್ಲಿ ನಾವು ನೋಡ್ತೇವೆ, ಆಕೆ ಅತಿ ಪ್ರಾಮುಖ್ಯವಾದ ಬಹು ಬಲವುಳ್ಳ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ಪ್ರಾರ್ಥನೆಯ ನಿಮಿತ್ತವಾಗಿ ಇಸ್ರಾಯೇಲ್ಯರ ಚರಿತ್ರೆಯೇ ಮಾರ್ಪಾಟಾಗ್ತಾ ಇದೆ. And that prayer that she prayed in order to receive Samuel, who would be the prophet of future Israel. ಭವಿಷ್ಯತ್ ಇಸ್ರಾಯೇಲರ ಭವಿಷ್ಯತ್ ಆಗಿರುವಂತ ಪ್ರವಾದಿಯಾದ ಸಮುವೇಲನನ್ನು ಪಡ್ಕೊಂಡ ಆ ಹನ್ನಳ ಪ್ರಾರ್ಥನೆ, we see that prayer which God answered so powerfully was a silent prayer. Even Eli was not able to hear her prayer. ಆ ಪ್ರಾರ್ಥನೆ ಎಂತದ್ದಾಗಿತ್ತಂದ್ರೆ ಅತಿ ಮೌನವಾಗಿರುವಂತ ಪ್ರಾರ್ಥನೆ. ಅಲ್ಲಿರುವಂತ ಏಲಿ ಕೂಡ ಆಕೆ ಮಾಡಿರುವಂತ ಪ್ರಾರ್ಥನೆ ಕೇಳ್ತಾ ಇಲ್ಲ. So that means that though Eli was not able to hear it, God was able to hear it, because it was not what was coming out of the mouth, but what was coming out of the heart. ಅಲ್ಲಿ ಏಲಿ ಆ ಮಾತುಗಳನ್ನು ಕೇಳಲಾರದೆ ಹೋಗ್ತಾ ಇದ್ದಾನೆ, ಆದ್ರೆ ದೇವರು ಆ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾ ಇದ್ದಾನೆ. ಯಾಕಂದ್ರೆ ಬಾಯಿಂದ ಉಚ್ಚರಿಸ್ತಾ ಇಲ್ಲ, ಹೃದಯದಲ್ಲಿ ಆಕೆಗೆ ಬಯಕೆ ಹೊಂದಿದ್ದಾಳೆ. So it is more of what you have in the heart than what you have in your mouth. ಅದಕ್ಕಾಗಿ ನಿನ್ನ ಬಾಯಲ್ಲಿ ಏನಿದೆಯೋ ಅದಕ್ಕಿಂತ ಅತ್ಯಧಿಕವಾಗಿ ನಿನ್ನ ಹೃದಯದಲ್ಲಿರುವಂತದ್ದನ್ನು ಆತನು ಕೇಳುವಂತನಾಗಿದ್ದಾನೆ. Even when Nehemiah was taking that very important historical step of standing before the king, ಮತ್ತೆ ಅರಸನ ಎದುರುಗಡೆ ನಿಲ್ಲುವುದಕ್ಕಿಂತ ಮುಂಚೆ, ಅರಸನ ಎದುರುಗಡೆ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೆಹೆಮೀಯನು ಕೂಡ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. he was standing before the king, and that moment was a change, a complete historical moment in Jerusalem and for the building of the walls of Jerusalem. ನೆಹೆಮೀಯನು ಅರಸನ ಎದುರುಗಡೆ ನಿಂತುಕೊಂಡು ಪ್ರಾರ್ಥಿಸಿ ತೀರ್ಮಾನ ತೆಗೆದುಕೊಂಡ ನಂತರ ಆತನು ಮಾಡಿರುವಂತಹ ಆ ಪ್ರಾರ್ಥನೆಯ ನಿಮಿತ್ತವಾಗಿ ಆ ಸಮಯದಲ್ಲೂ ಕೂಡ ಇಸ್ರಾಯೇಲರ ಇತಿಹಾಸ ಚರಿತ್ರೆ ಕೂಡ ದೊಡ್ಡ ಬದಲಾವಣೆ ಹೊಂದುತ್ತಾ ಇದೆ. And there we see the English Bible uses a very beautiful word. It says that Nehemiah prayed a quick prayer before he spoke to the king. ಅದಕ್ಕಾಗಿ ಇಂಗ್ಲಿಷ್ ಸತ್ಯವೇದದಲ್ಲಿ ಬಹು ಸ್ಪಷ್ಟವಾದಂತ ಒಂದು ಅತಿ ಪ್ರಾಮುಖ್ಯವಾದ ಮಾತು ಬರೆಯಲ್ಪಡ್ತಾ ಇದೆ. ಆ ಅರಸನ ಎದುರುಗಡೆ ನೆಹೆಮೀಯನು ಹೋಗೋದಕ್ಕಿಂತ ಮುಂಚೆ ಒಂದು ಬಹು ಶೀಘ್ರವಾದಂತ ಪ್ರಾರ್ಥನೆ, ತೀಕ್ಷ್ಣವಾದಂತ ಪ್ರಾರ್ಥನೆ ಆತ ಮಾಡ್ತಾ ಇದ್ದಾನೆ. The king did not hear Nehemiah pray. ಅರಸನು ನೆಹೆಮೀಯನು ಮಾಡಿರುವಂತ ಪ್ರಾರ್ಥನೆ ಕೇಳಲಿಲ್ಲ. And nobody around Nehemiah ever heard that prayer. ನೆಹೆಮೀಯನ ಸುತ್ತಮುತ್ತಲಿದ್ದಂತ ಯಾರು ಕೂಡ ಆ ಪ್ರಾರ್ಥನೆ ಕೇಳ್ತಾ ಇಲ್ಲ. It's recorded in Nehemiah chapter 2 and verse 4. ಅದು ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. The words of the prayer are not written. ಆ ನೆಹೆಮೀಯನು ಮಾಡಿರುವಂತ ಪ್ರಾರ್ಥನೆಯ ಶಬ್ದಗಳಲ್ಲಿ ಬರೆಯಲ್ಪಟ್ಟಿಲ್ಲ. And he did not maybe even kneel down to be able to pray. ಮತ್ತೆ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಕ್ಕಾಗಿ ಕೂಡ ಆಗಿಲ್ಲ. Maybe he did not fold his hands or close his eyes or come into the posture of prayer. ಆತನು ಕೈಗಳನ್ನು ಮುಗಿದು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಂತ ಭಂಗಿಯಲ್ಲಿ ಕೂಡ ಆತ ಬರ್ಲಕ್ ಸಾಧ್ಯ ಆಗಿರಲಿಲ್ಲ. However, he was with his open eyes, with his normal hands, standing before the king. He prayed a quick prayer within the snap of a finger. ಹೇಗೆ ಆಗಿರ್ಲಿ, ಎಂತದೇ ಇರಲಿ,
ಆತನು ಸಾಮಾನ್ಯವಾದಂತ ತನ್ನ ಭಂಗಿಯಿಂದ ಕಣ್ಣುಗಳನ್ನು ತೆರೆದೆ ಕೈಗಳು ಸಾಮಾನ್ಯವಾಗಿ ಇಟ್ಟುಕೊಂಡು ಅರಸನ ಎದುರುಗಡೆ ಒಂದು ಅತಿ ಶೀಘ್ರವಾದಂತ ಪ್ರಾರ್ಥಿಸ್ತಾ ಇದ್ದಾನೆ. And we see that God answered his prayer very beautifully. ನಾವು ನೋಡ್ತಾ ಇದ್ದೇವೆ ದೇವರು ಆತನ ಪ್ರಾರ್ಥನೆ ಎಷ್ಟೋ ಸುಂದರವಾಗಿ ಕೇಳ್ತಾ ಇದ್ದಾನೆ. And we can turn our Bibles to Nehemiah chapter 2. ನಮ್ಮ ಸತ್ಯವೇದಗಳನ್ನು ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯಕ್ಕೆ ತೆಗೆಯೋಣ. We can see Nehemiah and chapter 2 what Nehemiah is praying. ನೆಹೆಮೀಯ 2ನೇ ಅಧ್ಯಾಯದಲ್ಲಿ ನೆಹೆಮೀಯನು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೋ ನಾವು ನೋಡ್ತಾ ಇದ್ದೇವೆ. Verse 4 it says, the king said to me, what is it you want? Then I prayed to the God of heaven, and I answered the king, if it pleases the king, and if your servant has found favor in your sight, let him send me to the city in Judah where my fathers are buried, so I can rebuild it. ನೆಹೆಮೀಯ ಗ್ರಂಥ 2ನೇ ಅಧ್ಯಾಯ 4-5 ವಚನಗಳು. ಆಗ ಅರಸನು ನನ್ನನ್ನು ನಿನ್ನ ಅಪೇಕ್ಷೆ ಏನೆಂದು ಕೇಳಿದನು. ನಾನು ಪರಲೋಕ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದನು. So it was a silent prayer, it was a quick prayer, but it also says in that prayer he could immediately connect to the God of heaven. ನೋಡ್ರಿ, ಅದು ಎಷ್ಟೋ ಮೌನವಾದಂತ ಪ್ರಾರ್ಥನೆ ಆಗಿತ್ತು. ಅದು ಎಷ್ಟೋ ಒಳಗಡೆ ಮಾಡಿರುವಂತ ಪ್ರಾರ್ಥನೆ ಆಗಿರುವಂತದ್ದು. ಅಷ್ಟೇ ಅಲ್ಲ, ಆ ಪ್ರಾರ್ಥನೆಯಲ್ಲಿ ಪರಲೋಕ ದೇವರೊಂದಿಗೆ ಆತನ ಸಂಬಂಧ ಜೋಡಿಸ್ತಾ ಇದ್ದವಂತದನ್ನು ನೋಡ್ತೇವೆ. And it was not because he called saying, oh God of heaven, but because his state of heart was connected with the God of heaven. ನೋಡ್ರಿ, ಓ ಪರಲೋಕದ ದೇವರೇ ತಂದೆ ಅಂತೇಳಿ ಆತ ಕೂಗಿ ಪ್ರಾರ್ಥನೆ ಮಾಡಿದ್ದಾನೆ ಅಂತ ಹೇಳ ಅಲ್ಲ, ಆದ್ರೆ ಆತನ ಹೃದಯ ಅನ್ನುವಂಥದ್ದು ಪರಲೋಕ ದೇವರೊಂದಿಗೆ ಸಂಪರ್ಕ ಹೊಂದಿತ್ತು. Many times we call on the names of God, but we don't see that we are connected with this God. ಅನೇಕ ಸಾರಿ ನಾವು ಪರಲೋಕ ದೇವರನ್ನು ಕರೀತೇವೆ, ಪರಲೋಕದ ದೇವರ ಕಡೆಗೆ ಕೂಗುತ್ತೇವೆ, ಆದರೆ ನಮ್ಮ ಹೃದಯಗಳು ಆತನೊಂದಿಗೆ ಸಂಪರ್ಕ ಹೊಂದಿರಲಾರದೆ ಇರ್ತವೆ. Maybe our words are uttering so many scriptural names of God, but we are not connected to the person of God. ಅನೇಕ ಸಾರ್ತಿ ಶಾಸ್ತ್ರ ಭಾಗದಲ್ಲಿರುವಂತಹ ದೇವರ ಅನೇಕ ಹೆಸರುಗಳನ್ನು ನಾವು ಬಾಯಿಂದ ಉಚ್ಚರಿಸ್ತೇವೆ, ಕೂಗುತ್ತೇವೆ, ಕರಿತೇವೆ, ಆದರೆ ನಮ್ಮ ಹೃದಯ ಆ ಹೆಸರುಗಳೊಂದಿಗೆ ಸಂಬಂಧ ಇಲ್ಲದೆ ಇರ್ತದೆ. And many times maybe we also utter so many scriptures and so many references in prayer, but we are actually not connected to the person in prayer. ಅನೇಕ ಸಾರ್ತಿ ಶಾಸ್ತ್ರ ಭಾಗದ ಅನೇಕ ವಚನಗಳನ್ನು ಪ್ರಾರ್ಥನೆಯಲ್ಲಿ ನಾವು ಬಳಸ್ತೇವೆ, ಪ್ರಾರ್ಥನೆಯಲ್ಲಿ ಉಪಯೋಗಿಸ್ತೇವೆ, ಆದ್ರೆ ನಿಜವಾಗಿ ಶರೀರಧಾರಿಯಾಗಿರುವಂತ ವಾಕ್ಯ ಶರೀರಧಾರಿಯಾಗಿರುವಂತಹ ವ್ಯಕ್ತಿಯೊಂದಿಗೆ ನಮ್ಮ ಸಂಪರ್ಕ ಇಲ್ಲದೆ ಇರ್ತದೆ. And what is happening is we have made the full religion of Christianity just a verbal religion. The speaking of our mouth is our religion, that's all. ಅನೇಕ ಸರ್ತಿ ಅಂದ್ರೆ ನಾವು ಮಾಡಿರುವಂತದ್ದು ಏನಂತಂದ್ರೆ ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಪದ ಉಚ್ಚಾರಣೆಗೋಸ್ಕರ ಮಾತ್ರ ಸೀಮಿತವಾಗಿಟ್ಟಿದ್ದೇವೆ. ಕೆಲವು ಮಾತುಗಳು ಹೇಳೋಣ, ಕೆಲವು ಪದಗಳ ಉಚ್ಚರಿಸೋಣ, ಅಲ್ಲಿಗೆ ಮಾತ್ರ ಕ್ರೈಸ್ತತ್ವ ಸೀಮಿತವಾಗಿದೆ ಅಂತ ಹೇಳಿ ನಾವು ತೀರ್ಮಾನಿಸಿಕೊಂಡಿದ್ದೇವೆ. And also we see the third silent prayer in the word of God in the New Testament. ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಒಂದು ಮೂರನೆಯ ಈ ಮೌನವಾಗಿ ನೋಡ್ತೇವೆ. We see that Apostle Paul Saul when he had met the Lord on the way to Damascus, ಇಲ್ಲಿ ಸೌಲನು ದಮಸ್ಕ್ ಮಾರ್ಗದಲ್ಲಿ ಕರ್ತನ ದರ್ಶನ ಕರ್ತನಿಗೆ ಆತನು ಭೇಟಿಯಾದಾಗ, blinded because of the brilliance of the light, he was put into a house. ನೋಡ್ರಿ, ಪ್ರಕಾಶಮಾನವಾದಂತ ಬೆಳಕು ಆತನಿಗೆ ದರ್ಶಿಸಿದಕ್ಕಾಗಿ ಕುರುಡನಾಗಿದ್ದಾನೆ, ಒಂದು ಮನೆಯಲ್ಲಿ ಆತ ಈಗ ಇದ್ದಾನೆ. And he was alone, and we see that he did not eat or drink anything. ಆತನು ಒಬ್ಬಂಟಿಗನಿದ್ದಾನೆ, ಮತ್ತೆ
ಆತನು ಏನು ಊಟ ಮಾಡಿಲ್ಲ, ಏನು ಕುಡಿದಿಲ್ಲ ಅಂತ ಹೇಳಿ ನೋಡ್ತೇವೆ. And now the Lord was speaking to Ananias. ಈಗ ಕರ್ತನು ಅನನೀಯಗೆ ಮಾತಾಡ್ತಾ ಇದ್ದಾರೆ. And the Lord gave Ananias a very beautiful sign. ಕರ್ತನು ಅನನೀಯಗೆ ಒಂದು ಒಳ್ಳೆಯ ಸೂಚನೆ, ಒಂದು ಚಿಹ್ನೆ ಕೊಡ್ತಾ ಇದ್ದಾನೆ. Acts of the Apostles chapter 9 and verse 11. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 11ನೇ ವಚನ. It says, the Lord told him, go to the house of Judas on Straight Street and ask for a man from Tarsus named Saul, for he is praying. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ. It says, for he is praying. ಇಲ್ಲಿ ಹೇಳ್ತಾ ಇದೆ, ಅವನು ಪ್ರಾರ್ಥನೆ ಮಾಡುತ್ತಾನೆ. Nobody heard Saul's prayers. ಯಾರು ಸೌಲನ ಪ್ರಾರ್ಥನೆ ಕೇಳಿಲ್ಲ. The prayers of Saul are not recorded in the word of God in that point of time. ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಸೌಲನು ಮಾಡಿರುವಂತ ಪ್ರಾರ್ಥನೆಯ ಮಾತುಗಳು ದೇವರ ವಾಕ್ಯದಲ್ಲಿ ಸಂಗ್ರಹಿಸಲ್ಪಟ್ಟಿಲ್ಲ. And nobody also, because his eyes were blind, nobody also knew that Saul was praying. ಆತನು ಕುರುಡನಾಗಿದ್ದಾನೆ, ಅದಕ್ಕಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ ಅಂತೇಳಿ ಯಾರು ಕೂಡ ತಿಳ್ಕೊಂಡಿಲ್ಲ. Nobody heard his prayer. ಯಾರು ಆತನ ಪ್ರಾರ್ಥನೆ ಕೇಳಿಲ್ಲ. Nobody wrote his prayer. ಯಾರು ಆತನ ಪ್ರಾರ್ಥನೆಯನ್ನು ಬರೆದಿಲ್ಲ. Nobody saw his prayer. ಯಾರು ಕೂಡ ಆತನ ಪ್ರಾರ್ಥನೆಯನ್ನು ನೋಡಿಲ್ಲ. But God says that man is praying. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಅವನು ಪ್ರಾರ್ಥನೆ ಮಾಡುತ್ತಿದ್ದಾನೆ. And these prayers were manufacturing one of the greatest saints of the New Testament. ಈ ಪ್ರಾರ್ಥನೆಗಳು ಏನ್ ಮಾಡ್ತಾ ಇವೆ ಅಂದ್ರೆ, ಹೊಸ ಒಡಂಬಡಿಕೆಯ ಒಬ್ಬ ಶ್ರೇಷ್ಠವಾದಂತಹ ಸಂತನನ್ನು ಸಿದ್ಧ ಮಾಡ್ತಾ ಇವೆ. We've seen three different occasions. ನೀವು 3 ಬೇರೆ ಬೇರೆ ಸಂದರ್ಭಗಳನ್ನು ನೋಡಿದ್ದೀರಿ. First we saw the occasion of Hannah, where we'll read that 1 Samuel and chapter 1. ನಾವು ಆ ಭಾಗವನ್ನು ಓದೋಣ. ಮೊದಲನೇ ಸಮುವೇಲನ ಗ್ರಂಥ 1ನೇ ಅಧ್ಯಾಯ. 1 Samuel and chapter 1 and verse 12 and 13. It says, as she kept on praying to the Lord, Eli observed her mouth. Hannah was praying in her heart and her lips were moving, but her voice was not heard. Eli thought she was drunk. ಮೊದಲನೇ ಸಮುವೇಲ 1ನೇ ಅಧ್ಯಾಯ 12-13 ವಚನಗಳು. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಎಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದ್ದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ. Eli misunderstood the moving of the lips of Hannah as if she was drunk. ಏಲಿ ಹನ್ನಳ ತುಟಿಗಳ ಅಲ್ಲಾಡುವಂತ ಅದನ್ನು ನೋಡಿ ಅದು ತಪ್ಪಾಗಿ ಅರ್ಥ ತಿಳಿಸ್ಕೊಳ್ತಾ ಇದ್ದಾನೆ. He thought that this woman was drunk. ಈಕೆ ಮದ್ಯಪಾನ ಮಾಡಿದ್ದಾಳೆ ಅಂತ ಆತ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. And though the neighbor misunderstood the act of Hannah, God understood that it was one of the most sincere prayers. ನೆರೆಯವನು ಹನ್ನಳ ಆ ಪ್ರವರ್ತನೆ ನೋಡಿ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಕೂಡ ದೇವರ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಇದು ನಿಜವಾದ ಯಥಾರ್ಥವಾದಂತ ಪ್ರಾರ್ಥನೆಯ ಕ್ರಿಯೆ ಆಗಿದೆ ಅಂತ ಹೇಳಿ. And God exactly answered that prayer, and through that answer changed the course of history. ಅದಕ್ಕಾಗಿ ದೇವರು ಆ ಖಚಿತವಾದಂತ ಯಥಾರ್ಥವಾದಂತ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟು ಇಸ್ರಾಯೇಲರ ಇತಿಹಾಸ ಚರಿತ್ರೆಯನ್ನೇ ಆತನು ಬದಲಾಯಿಸ್ತಾ ಇದ್ದಾನೆ. And we can know from scripture that the one who misunderstood prayer lost priesthood for all his life and for his descendants forever. ನೋಡ್ರಿ, ಯಾವ ಒಬ್ಬ ವ್ಯಕ್ತಿ ಆ ಯಥಾರ್ಥವಾದ ನಿಜವಾದ ಪ್ರಾರ್ಥನೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೋ, ನಾವು ನೋಡ್ತೇವೆ ಆತನು ಆತನ ಸಂತತಿಯವರೆಲ್ಲರೂ ಯಾಜಕತ್ವ ಧರ್ಮವನ್ನು ಕಳ್ಕೊಳ್ತಾ ಇದ್ದಾರೆ. So never be afraid of people misunderstanding your prayer, because people's misunderstanding cannot influence the answer of your prayer.
ಅದಕ್ಕಾಗಿ ನೀನು ಮಾಡಿರೋ ಪ್ರಾರ್ಥನೆ ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಎಂದು ಅದರ ಕುರಿತು ನೀನು ಪ್ರಭಾವ ಹೊಂದಬೇಡ. ಯಾಕಂದ್ರೆ ಜನರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬರಂಗಿಲ್ಲ ಅಂತ ತಿಳ್ಕೊಬೇಡ. ನಿನ್ನ ಪ್ರಾರ್ಥನೆ ಯಥಾರ್ಥತೆಯ ಮೇಲೆ ಆಧಾರವಾಗಿದೆ. Always be concerned about God understanding your prayer, not people understanding your prayer, because it is finally God who will give an answer to your prayer. ಅದಕ್ಕಾಗಿ ಎಂದಿಗೂ ತಿಳ್ಕೊ ಏನಂತಂದ್ರೆ ನಿನ್ನ ಪ್ರಾರ್ಥನೆ ದೇವರು ಅರ್ಥ ಮಾಡ್ಕೊಳ್ತಾನೆ. ಜನರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ, ದೇವರು ಅರ್ಥ ಮಾಡ್ಕೊಳ್ಳುವಂತವನು, ಅದಕ್ಕೆ ಉತ್ತರ ಕೊಡುವಂತವನು ಕೂಡ ಆತನೇ ಆಗಿದ್ದಾನೆ. So we should always recognize, for worship and for prayer, God is the only audience that we need to be bothered about. ಅದಕ್ಕಾಗಿ ನಾವು ಮಾಡುವಂತ ಆರಾಧನೆ, ನಾವು ಮಾಡುವಂತ ಪ್ರಾರ್ಥನೆಯ ಕುರಿತಾದಂತ ಒಂದು ಖಚಿತವಾದಂತ ತೀರ್ಮಾನದಲ್ಲಿ ನಾವು ಇರ್ಬೇಕು. ಅದೇನಂತಂದ್ರೆ ನಾವು ಮಾಡುವಂತ ಆರಾಧನೆ ಪ್ರಾರ್ಥನೆ ಕೇವಲ ದೇವರ ಗ್ರಾಹ್ಯ, ದೇವರು ಗ್ರಹಿಸ್ತಾನೆ, ದೇವರು ಕೇಳ್ತಾನೆ ಅನ್ನುವಂತ ತೀರ್ಮಾನದಲ್ಲಿ ಮಾತ್ರ ಇರ್ಬೇಕು. He is the only audience before us. He is the only one before us, and it doesn't matter who or how many people are around us. ಕೇವಲ ಆತನೊಬ್ಬನೇ ಕೇಳ್ತಾನೆ, ಆತನೊಬ್ಬನೇ ಕೇಳುವಂತವನಾಗಿದ್ದಾನೆ ಅನ್ನುವಂತ ತೀರ್ಮಾನ ಖಚಿತತೆ ನಮ್ಮಲ್ಲಿ ಇರಬೇಕು. ಉಳಿದವ್ರು ಏನ್ ಅನ್ಕೊಳ್ತಾರೋ, ಬೇರೆಯವ್ರು ಏನ್ ಅನ್ಕೊಳ್ತಾರೋ, ಜನರ ಕುರಿತು, ಇತರರ ಕುರಿತು ನಾವು ಎಂದಿಗೂ ಚಿಂತೆ ಮಾಡುವಂತರಾಗಿರಬಾರ್ದು. At the same time, we also need to use common sense. We also need to use the leading of the Holy Spirit, so that when we pray, we don't hurt others, or we are not objectionable to others. ಅದೇ ಸಂದರ್ಭದಲ್ಲಿ ನಾವು ಸಾಮಾನ್ಯ ಜ್ಞಾನ ಬಳಸಬೇಕು. ಅದೇನಂದ್ರೆ ನಾವು ಇತರರನ್ನು ಅಭ್ಯಂತರ ಪಡಿಸುವಂತವ್ರು, ಇತರರನ್ನು ನೋಯಿಸುವಂತವ್ರು, ಅಡ್ಡಿಪಡಿಸುವಂತವ್ರು ಕೂಡ ಆಗಿರಬಾರದು. Many people pray as if they are news tellers. ನೋಡ್ರಿ, ಅನೇಕರು ಪ್ರಾರ್ಥಿಸ್ತಾರೆ ಹೆಂಗಂದ್ರೆ ವಾರ್ತೆ ಹೇಳುವಂತವರಂತೆ ಪ್ರಾರ್ಥಿಸ್ತಾರೆ. So they begin the prayer with the name of God, they end the prayer with the name of God, but in the whole prayer you see only news being presented and information being projected. ಅವರು ಪ್ರಾರ್ಥನೆ ದೇವರ ಹೆಸರಿನಲ್ಲೇ ಪ್ರಾರಂಭಿಸ್ತಾರೆ, ಪ್ರಾರ್ಥನೆಯ ಅಂತ್ಯ ಕೂಡ ದೇವರ ಹೆಸರಲ್ಲೇ ಮುಗಿಸ್ತಾರೆ. ಆದ್ರೆ ಮಧ್ಯದಲ್ಲಿ ನೋಡ್ತೇವೆ ಅವರು ವಾರ್ತೆಗಳು, ಸಂದೇಶಗಳು, ಸಮಾಚಾರಗಳು ಹೇಳುವಂತವ್ರು, ವಿವರಿಸುವಂತವ್ರು, ಪ್ರಕಟಿಸುವಂತರಾಗಿರ್ತಾರೆ. Remember, all that begins with God's name and ends with God's name is not prayer. ನೆನಪಿನಲ್ಲಿ ಇಟ್ಕೊಡ್ರಿ, ದೇವರ ಹೆಸರಿನಿಂದ ಪ್ರಾರ್ಥನೆ ಮಾಡಿ ದೇವರ ಹೆಸರಿನಿಂದ ಮುಗಿಸುವಂತ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. Actually, what begins with God's name and what ends with God's name, that doesn't mean that is prayer also. ದೇವರ ಹೆಸರಿಂದ ಪ್ರಾರಂಭವಾಗಿ ದೇವರ ಹೆಸರಿಂದ ಮುಗಿಯುವಂತದ್ದು ಅದು ಪ್ರಾರ್ಥನೆ ಆಗಿದೆ ಅಂತ ಹೇಳಿ ಕೂಡ ನೀವು ಅರ್ಥ ಮಾಡ್ಕೋಬೇಡ್ರಿ. It is the state of your heart, how much you are connected with God and how much you know that you are speaking to the Almighty God. ಅದಕ್ಕಾಗಿ ನಿನ್ನ ಹೃದಯದ ಆ ಯಥಾಸ್ಥಿತಿ ಮತ್ತೆ ಆ ಸರ್ವಶಕ್ತನಾದಂತ ದೇವರೊಂದಿಗೆ ಎಷ್ಟೊಂದಾಗಿ ನೀನು ಸಂಪರ್ಕ ಹೊಂದಿಕೊಂಡು ಸಹವಾಸದಲ್ಲಿ ಇದೆಯಾ, ಅದೇ ನಿಜವಾದಂತದ್ದಾಗಿದೆ. And in all these three occasions we see, ಈ ಎಲ್ಲಾ ಮೂರು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೇವೆ, Hannah calls herself saying, I am a servant. ಹನ್ನಳು ತನಗ್ ತಾನು ಕರೆಸ್ಕೋತಾಳೆ ಏನಂದ್ರೆ ನಾನು ಸೇವಕಳಾಗಿದ್ದೇನೆ. Nehemiah calls himself, I am a servant. ನೇಹಮ್ಯನು ಕೂಡ ತನಗ್ ತಾನು ಒಪ್ಪಿಸ್ಕೋತಾ ಇದ್ದೇನೆ, ನಾನು ಸೇವಕನಾಗಿದ್ದೇನೆ ಅಂತ ಹೇಳಿ. Many times Paul writes and identifies himself and he says, I am a servant. ಅನೇಕ ಸಾರಿ ಪೌಲನು ತನಗ್ ತಾನು ಗುರುತಿಸ್ಕೊತಾನೆ, ತನ್ನ ಕುರಿತು ತಾನು ಬರೆದುಕೊಳ್ತಾನೆ, ಹೇಳ್ತಾನೆ ಏನಂದ್ರೆ ನಾನು ಸೇವಕನಾಗಿದ್ದೇನೆ. That means when they agree that they are a servant, they agree that their identity is not in themselves but in their service. ಅದಕ್ಕಾಗಿ ಅವರು ತಮಗ್ ತಾವು ಸೇವಕನಂತ ಹೇಳಿ ಗುರುತಿಸ್ಕೊಳ್ಳುವ ಸಮಯದಲ್ಲಿ ಅದೇನೋ ತಮ್ಮ ಗುರುತಿಸುವಿಕೆ ಅಲ್ಲ, ಆದ್ರೆ ತಮ್ಮ ಸೇವೆ ಕುರಿತು ತಾವು ಗುರುತಿಸ್ಕೊತಾ ಇದ್ದಾರೆ. So they don't recognize that they have an identity because of who they are, but because of what they do. ಅವರು ಏನಾಗಿದ್ದಾರೆ ಅನ್ನುವಂಥದ್ರ ಕುರಿತು ಅದು ಗುರುತಲ್ಲ, ಆದ್ರೆ ತಾವು ಏನ್ ಮಾಡ್ತಾ ಇದ್ದಾರೋ ಅದನ್ನು ಅವರು ಗುರುತಿಸ್ಕೊತಾ ಇದ್ದಾರೆ. A servant has no qualification, no recognition, and nothing necessary except
the quality of their work. ಒಬ್ಬ ಸೇವಕನು ಯಾವ ಅರ್ಹತೆಗಳು, ಯಾವ ಗುಣಲಕ್ಷಣಗಳು, ಅವಶ್ಯಕತೆ ಇವೆಲ್ಲವೂ ಹೊಂದುವಂಥದ್ದು ಇಲ್ಲ. ಆದರೆ ಆತನು ಮಾಡುವಂತ ಸೇವೆ, ತಾನು ಮಾಡುವಂತ ಕೆಲಸದ ಕುರಿತಾದ ಗುರುತಿಸುವಿಕೆ ಆತನು ಹೊಂದಿದ್ದಾನೆ. Mark's gospel presents the Lord Jesus as a servant. ಮಾರ್ಕ್ ಸುವಾರ್ತೆ ಕರ್ತನಾದ ಯೇಸು ಕ್ರಿಸ್ತರನ್ನು ಒಬ್ಬ ಸೇವಕನನ್ನಾಗಿ ಅದು ತೋರಿಸ್ತದೆ. And that is why Mark does not have even a single verse about the birth of Jesus or the way all the Christmas story took place. ಅದಕ್ಕಾಗಿ ಮಾರ್ಕನ್ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರ ಜನನ ಮತ್ತೆ ಆ ಕ್ರಿಸ್ಮಸ್ ನಡೆದಿರುವಂತ ಎಲ್ಲಾ ಸಂದರ್ಭದ ಕಥಾ ವಿವರಣೆ ಮಾರ್ಕನ್ ಸುವಾರ್ತೆಯಲ್ಲಿ ಇರೋದಿಲ್ಲ. And mostly we see in Mark the most miracles or the works of Jesus is presented to us mostly in the gospel according to Mark. ಮತ್ತೆ ಮಾರ್ಕನ್ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಮಾಡಿರುವಂತಹ ಅದ್ಭುತಗಳು ಅಷ್ಟೇ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತರ ಸೇವಾ ವಿಧಾನ, ಸೇವೆಯ ಕಾರ್ಯಗಳು ಅತಿ ಹೆಚ್ಚಾಗಿ ನಾವು ಮಾರ್ಕ್ ಸುವಾರ್ತೆಯಲ್ಲಿ ನೋಡ್ತೇವೆ. It is because in Mark the Lord Jesus is presented as a servant. It is not in who he is, but in what he is doing is given more importance. ಮಾರ್ಕ್ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರನ್ನು ಸೇವಕನನ್ನಾಗಿ ತೋರಿಸ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ ಆತನು ಏನಾಗಿದ್ದಾನೆ ಅನ್ನುವಂಥದ್ರಲ್ಲಿ ಇಲ್ಲ, ಆತನು ಏನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಅಲ್ಲಿ ತೋರಿಸಲ್ಪಟ್ಟಿದೆ. So one of the best attitudes to be that you need to possess when you are praying is the attitude of a servant. ಅದಕ್ಕಾಗಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ನೀನು ನಾನು ಹೊಂದಿರಬೇಕಾಗಿರುವಂತ ಅತಿ ಪ್ರಾಮುಖ್ಯವಾದಂತ ನಡವಳಿ ಪ್ರವರ್ತನೆ ಏನಂದ್ರೆ ಸೇವಕರ ಪ್ರವರ್ತನೆ. You should have the nature, or you should have the confidence of a son when you are praying. ನೀನು ಪ್ರಾರ್ಥನೆ ಮಾಡುವಾಗ ಮಗನ ಸ್ವಭಾವ, ಮಗನ ಭರವಸೆ ನೀನು ಹೊಂದಿರಬೇಕು. You should have the attitude of a servant when praying. ನೀವು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಒಬ್ಬ ಸೇವಕನ ನಡವಳಿ ಪ್ರವರ್ತನೆ ನಿನ್ನಲ್ಲಿರಬೇಕು. You should have the willingness of a slave when you are praying. ಪ್ರಾರ್ಥನೆ ಮಾಡುವಾಗ ದಾಸನ ಇಚ್ಛಾಶಕ್ತಿ ನಿನ್ನಲ್ಲಿರಬೇಕು. These three together should bring you in prayer. ಈ ಮೂರು ವಿಷಯಗಳು ಕೂಡಿ ನಿನಗೆ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಬರ್ತವೆ. Recognize that you are a son of God, that you are purchased with his precious blood. You are the son of God. ನೀನು ಆತನ ಅಮೂಲ್ಯವಾದ ಪ್ರಶಸ್ತವಾದ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟು ಆತನ ಮಗನು, ದೇವರ ಮಗನು ಆಗಿದ್ದಿ ಅಂತೇಳಿ ಗುರುತಿಸಿಕೋ. And with that confidence you need to pray. ಆ ಭರವಸೆಯಿಂದ ನೀನು ಪ್ರಾರ್ಥಿಸಬೇಕು. But you should not pray with the attitude of a son. ಆದರೆ ಮಗನ ನಡಾವಳಿ ಪ್ರವರ್ತನೆಯಿಂದ ನೀನು ಪ್ರಾರ್ಥಿಸಬಹುದು. Because this sonship is an adopted sonship, you should have the attitude of a servant. A fear should be there in our hearts. ಯಾಕಂದ್ರೆ ಈ ಮಗನ ಹಕ್ಕು ಬಾಧ್ಯತೆ ಇದೇನಾಗಿದೆ ಅಂದ್ರೆ ದತ್ತು ಪುತ್ರರಾಗಿ ತೆಗೆದುಕೊಂಡಂತ ಹಕ್ಕಿದೆ. ಅದಕ್ಕಾಗಿ ಮಗನ ನಡಾವಳಿ ಇರಬಾರದು, ಸೇವಕನ ಭಯಪಡುವ ನಡುಗುವ ಸ್ವಭಾವ ಉಳ್ಳವನಾಗಿ ಪ್ರಾರ್ಥಿಸಬೇಕು. And it's not like a son you say, I want this and I'm stubborn, I have every right, you have to give it to me. That's not the that is not the willingness that you should have. ನೋಡ್ರಿ, ನಾನಿನ್ನು ಮಗನಾಗಿದ್ದೇನೆ, ನನಗಿದು ಬೇಕೇ ಬೇಕು ಅಂತೇಳಿ ನಾ ಹಠ ಮಾರಿ ಅಂತ ಹೇಳಿ ಇಂಥ ನಡಾವಳಿಯಿಂದ ಅಲ್ಲ, ಸೇವಕನ ನಡಾವಳಿಯಿಂದ ಪ್ರಾರ್ಥಿಸ್ಬೇಕು. It's not saying I'm worthy, as a son I'm worthy, you have to give it to me. You get out, but you give this and you go out. ನೀನು ನಾನು ಮಗನಾಗಿದ್ದೇನೆ, ನನಗೆ ಬೇಕೇ ಬೇಕು, ನಾನು ಅರ್ಹನಾಗಿದ್ದೇನೆ, ನೀನು ಹೋದರೂ ಹೊರಟೋಗು, ಆದರೆ ನನಗೆ ಕೊಟ್ಟದು ಹೊರಟೋಗು ಅಂತ ಹೇಳಿ ಇಂಥ ನಡಾವಳಿಯಿಂದ ಪ್ರಾರ್ಥಿಸಬಾರದು. You should have the willingness of a slave, ready to accept whatever the master tells you, remembering that everything you receive is by grace. ದಾಸನಂತೆ ಇಚ್ಛಾಶಕ್ತಿ ಉಳ್ಳವನಾಗಿದ್ದು, ನಾನು ದಾಸನಾಗಿದ್ದೇನೆ, ಯಜಮಾನನೇ ನೀನು ಏನೇ ಕೊಡು ನಾನು ತೆಗೆದುಕೊಳ್ತೇನೆ, ಅದರ ಪ್ರಕಾರ ನಾನು ಹೋಗ್ತೇನೆ ಅನ್ನುವಂತ ಇಚ್ಛಾಶಕ್ತಿ ನಮ್ಮಲ್ಲಿರಬೇಕು. The confidence of a son, remembering that you stand because of grace. ದೇವರ
ಮಗನಾಗಿರುವಂತಹ ಭರವಸೆ ನಿಲ್ಲುತ್ತಾ ಇದೆ, ಯಾಕಂದ್ರೆ ಆತನ ಕೃಪೆಯಿಂದಲೇ. Having the attitude of a servant, recognizing with fear that you are speaking to the King of Kings and the Lord of Lords. ಸೇವಕನ ನಡಾವಳಿ ಹೊಂದಿದವನಾಗಿದ್ದು ಭಯದಿಂದ ನಡುಗುತ್ತಾ ಮಾತಾಡ್ಬೇಕು, ಯಾಕಂದ್ರೆ ರಾಜಾಧಿರಾಜನು ಕರ್ತನಿಗೆ ನೀನು ಮಾತಾಡ್ತಾ ಇದ್ದೀಯಾ ಅಂತ ಹೇಳಿ. And having the willingness of a slave to accept anything that the master gives, remembering that whatever he does it for your good. ದಾಸನ ಇಚ್ಛಾಶಕ್ತಿ ಹೊಂದಿದವನಾಗಿದ್ದು, ಯಜಮಾನನೇ ನೀನೇನ್ ಕೊಟ್ಟರು ಒಳ್ಳೇದೇ ಕೊಡ್ತಿ, ನಾನು ನಿನ್ನಿಂದ ಒಳ್ಳೆಯದನ್ನೇ ಪಡ್ಕೊಳ್ಳುವಂತವನಾಗಿದ್ದೇನೆ ಅನ್ನುವಂತ ದಾಸನ ಇಚ್ಛಾಶಕ್ತಿ ಹೊಂದಿದವರಾಗಿರ್ಬೇಕು. So son, servant and slave, all these three combined together in order to make us prayer warriors. ಮಗ, ಸೇವಕನು, ದಾಸನಾಗಿ ಈ ಮೂರು ಕೂಡಿ ನಮ್ಮಲ್ಲಿ ಈ ಮೂರು ಸ್ವಭಾವಗಳು ನಮ್ಮಲ್ಲಿ ಸೇರಿ ನಮಗೆ ಪ್ರಾರ್ಥನೆಯ ವೀರರನ್ನಾಗಿ ಮಾಡುವಂತವುಗಳಾಗಿವೆ. And none of these three relationships can have hypocrisy in them. ಈ ಮೂರರಲ್ಲಿ ಕೂಡ ಯಾವ ವೇಷಾಧಾರಣೆ, ಯಾವ ಕಪಟತನ ಇರುವುದಿಲ್ಲ. And that's why Galatians chapter 1 and verse 10, Paul says, if I'm trying to gain the approval of men, if I'm trying to still please men, I'm not a servant of Christ. ಅದಕ್ಕಾಗಿ ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, 10ನೇ ವಚನದಲ್ಲಿ, ನಾನು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನಿಸಿದರೆ, ಮನುಷ್ಯರ ಮೆಚ್ಚುಗೆ ನಾನು ಗಳಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇದ್ದಿದೆ, ಆದರೆ ನಾನು ಕ್ರಿಸ್ತನ ಸೇವಕನ ಅಲ್ಲೇ ಅಲ್ಲ ಅಂತ ಹೇಳ್ತಾ ಇದ್ದಾನೆ. Now how to practically pray like this? ಕ್ರಿಯಾರೂಪದಲ್ಲಿ ಹೀಗೆ ನಾವು ಪ್ರಾರ್ಥಿಸೋದು ಹೇಗೆ ಸಾಧ್ಯ? Come to the Lord and take some time and just remind yourself on the righteousness of Christ, that you are the son of Christ. ಕರ್ತನ ಹತ್ರ ಬಂದು ಸ್ವಲ್ಪ ಸಮಯ ಮೌನವಾಗಿದ್ದು ಆತನ ಮಗನಾಗಿದ್ದಕ್ಕಾಗಿ ಕರ್ತನ ನೀತಿವಂತಿಕೆಯನ್ನು ಸ್ವಲ್ಪ ಸಮಯ ಜ್ಞಾಪಕ ಮಾಡಿಕೊ, ನೆನಪಿಸಿಕೊ. Just take time and stand on the confidence of the righteousness, the work of the cross that the Lord Jesus finished. ಸ್ವಲ್ಪ ಸಮಯ ನಿಂತುಕೊಂಡು, ಸಮಯ ತೆಗೆದುಕೊಂಡು ಕರ್ತನಾದ ಯೇಸು ಕ್ರಿಸ್ತರ ನೀತಿವಂತಿಕೆಯ ಮೇಲೆ ನಿಂತು, ಆತನು ಕಲ್ವರಿ ಶಿಲುಬೆ ಮೇಲೆ ಆ ಪರಿಪೂರ್ಣ ಮಾಡಿರುವಂತಹ ಕಾರ್ಯದಿಂದ ಮಗನಾಗಿ ಆತನಿಂದ ಹೊಂದಿರುವಂತಹ ಆ ನೀತಿವಂತಿಕೆಯ ಮೇಲೆ ಭರವಸೆವಿಟ್ಟು ನೆನಪಿಸಿಕೊ. And then secondly, don't pour out words, but start to speak with your heart to God. ಎರಡನೇದಾಗಿ, ಏನೋ ಬಾಯಿಂದ ಮಾತುಗಳು, ಪದಗಳು ಉಚ್ಚರಿಸಬೇಡ. ಸ್ವಲ್ಪ ಸಮಯ ಯಾವ ರೀತಿ ಅದೇ ರೀತಿಯಾಗಿ ನಿನ್ನ ಹೃದಯದಲ್ಲಿರುವಂತ ಎಲ್ಲ ವಿಷಯಗಳನ್ನು ಆತನ ಎದುರುಗಡೆ ತೋರಿಸಬೇಡು. Learn to have the art of speaking with your heart rather than speaking with your tongue. ನಿನ್ನ ನಾಲಿಗೆಯಿಂದ ಮಾತನಾಡುವುದಕ್ಕಿಂತ ಹೃದಯದಿಂದ ಆತನೊಂದಿಗೆ ಮಾತನಾಡುವಂತ ಆ ಕಲಿತುಕೋ. Because it is possible that you can keep on speaking with your mouth without speaking from your heart. ನಿನ್ನ ನಾಲಿಗೆಯಿಂದ ಸತತವಾಗಿ ಮಾತಾಡುವುದು ಸಾಧ್ಯ, ನಿನ್ನ ಹೃದಯದಿಂದ ಮಾತನಾಡದೆ ನಿನ್ನ ಬಾಯಿಂದ ನಾಲಿಗೆಯಿಂದ ಸತತವಾಗಿ ಮಾತಾಡುವಂತದ್ದು ಸಾಧ್ಯವಾಗಿದೆ. But it is impossible to speak with your heart and not speak with your words in a worthy manner. ಆದರೆ ನಿನ್ನ ಹೃದಯದಿಂದ ಮಾತನಾಡಿ ನಿನ್ನ ನಾಲಿಗೆಯಿಂದ ಮಾತನಾಡದೆ ಯೋಗ್ಯವಾದ ಮಾತುಗಳನ್ನು ಮಾತನಾಡದೆ ಇರುವಂತದ್ದು ಕೂಡ ಸಾಧ್ಯವಾಗಿದೆ. It is impossible that your heart is speaking to the Lord rightly and your words are wrong. This is not possible. ನಿನ್ನ ಹೃದಯದಿಂದ ಕರ್ತನಿಗೆ ಯೋಗ್ಯವಾದಂತ ಮಾತುಗಳಿಂದ ಮಾತನಾಡುತ್ತಾ
ನಿನ್ನ ನಾಲಿಗೆಯಿಂದ ಅಯೋಗ್ಯವಾದಂತ ಮಾತುಗಳು ಮಾತನಾಡುವಂತದ್ದು ಅಸಾಧ್ಯವಾಗಿದೆ. So learn the art of speaking with your heart. ನಿನ್ನ ಹೃದಯದಿಂದ ಆತನೊಂದಿಗೆ ಮಾತನಾಡುವಂತ ಕಲೆ ನೀನು ಕಲಿತುಕೋ. And thirdly, most importantly, learn the attitude of having your mind ready to accept whatever the Lord gives you in answer to prayer. ಮೂರನೇದಾಗಿ ಅತಿ ಪ್ರಾಮುಖ್ಯವಾಗಿ ನಿನ್ನ ಹೃದಯದಿಂದ ಕರ್ತನು ಕೊಡುವಂತದ್ದು ಯಾವುದೇ ಆಗಿರಲಿ, ನಿನ್ನ ಮನಸ್ಸಿನಿಂದ ಕರ್ತನು ಕೊಡುವಂತ ಪ್ರತಿಯೊಂದನ್ನು ಕೂಡ ಎಂತದ್ದೇ ಆಗಿದ್ದರೂ ಕೂಡ ಅದನ್ನು ತೆಗೆದುಕೊಳ್ಳೋದಕ್ಕಾಗಿ ಸ್ವೀಕರಿಸಿಕೊಳ್ಳೋದಕ್ಕಾಗಿ ಸಿದ್ಧ ಮನಸ್ಸು ಹೊಂದಿರುವಂತದ್ದನ್ನು ಕಲಿತುಕೋ. Begin with the person of the Lord Jesus Christ and look at what he has done for you. ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವ ನೋಡುತ್ತಾ ಆತ ನಿಮಗಾಗಿ ಏನೇನು ಮಾಡಿರುವಂತದ್ದನ್ನು ಅದನ್ನು ನೆನಪಿಸಿಕೊಳ್ಳುತ್ತಾ ಪ್ರಾರಂಭಿಸು. Come into the power of the Holy Spirit so that your heart can begin to pray. ಪರಿಶುದ್ಧಾತ್ಮ ದೇವರ ಶಕ್ತಿಯ ಒಳಗಡೆ ಬಂದಾಗ ನಿನ್ನ ಹೃದಯ ಮಾತನಾಡಲು ಪ್ರಾರಂಭಿಸುತ್ತದೆ. Give yourself to the power of God's word so that you can be changed and willing to accept whatever the Lord gives you. ದೇವರ ಪರಿಶುದ್ಧವಾದಂತ ವಾಕ್ಯಕ್ಕೆ ನಿಮಗೆ ನೀವು ಒಪ್ಪಿಸಿಕೊಟ್ಟಾಗ ಕರ್ತನು ಎಂಥದೇ ಕೊಡ್ಲಿ ಏನೇ ಕೊಡ್ಲಿ ಅದನ್ನು ಪಡ್ಕೊಳ್ಳೋದಕ್ಕೆ ಸ್ವೀಕರಿಸಿಕೊಳ್ಳೋದಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿರ್ತೀರಿ. Just depend on God and ask him, Lord, teach me to pray. ದೇವರ ಮೇಲೆ ಸಂಪೂರ್ಣವಾಗಿ ಆಧಾರವಾಗಿದ್ದು, ಕರ್ತನೇ ನಾನು ಪ್ರಾರ್ಥನೆ ಹೇಗೆ ಮಾಡಬೇಕು ನನಗೆ ಕಲಿಸು ಅಂತ ಹೇಳಿ ಕೇಳು. Charles Spurgeon said, pray to pray until he teaches you to pray. ಚಾರ್ಲ್ಸ್ ಸ್ಪರ್ಜನ್ ಅವರು ಹೇಳ್ತಾರೆ, ಪ್ರಾರ್ಥಿಸಿರಿ, ಎಲ್ಲಿಯವರೆಗೂ ಪ್ರಾರ್ಥಿಸಿರಿ ಅಂದರೆ ಆತನು ಪ್ರಾರ್ಥನೆ ಮಾಡುವಂತದ್ದನ್ನು ನಿಮಗೆ ಕಲಿಸುವವರೆಗೂ ಪ್ರಾರ್ಥಿಸಿರಿ. So he says, pray to pray. Pray so that God can teach you how to pray. ಪ್ರಾರ್ಥಿಸ್ರಿ, ಆತನು ಪ್ರಾರ್ಥನೆ ಮಾಡುವಂತದ್ದು, ಕರ್ತನು ನೀವು ಪ್ರಾರ್ಥನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕಲಿಸುವವರೆಗೂ ಪ್ರಾರ್ಥಿಸ್ರಿ. Many times we think we know how to pray. That is only a self-righteous prayer. ಅನೇಕ ಸರ್ತಿ ನಾವು ಅನ್ಕೋತೇವೆ ಪ್ರಾರ್ಥನೆ ಹೆಂಗ್ ಮಾಡ್ಬೇಕು ನಮಗೆ ಗೊತ್ತದ, ಅದೇ ಸ್ವನೀತಿ ಆಗಿದೆ. Many times we come like a son, we pray like a son, and we leave like a son. ಅನೇಕ ಸರ್ತಿ ನಾವು ಪ್ರಾರ್ಥನೆ ಮಗನಂತೆ ಬರ್ತೇವೆ, ಸೇವಕನಂತೆ ಇರ್ತೇವೆ, ದಾಸನಂತೆ ಇರ್ತೇವೆ. We come like a son, we pray like a son, we leave like a son in arrogance. ನಾವು ಮಗನಂತೆ ಬಂದು ಪ್ರಾರ್ಥಿಸ್ತೇವೆ, ಸೇವಕನಂತೆ ಜೀವಿಸ್ತೇವೆ, ದಾಸನಂತೆ ನಾವು ಬಿಟ್ಟು ಹೋಗ್ತೇವೆ. But we need to recognize that it is only through grace that we can learn how to pray. And God says, don't pray like hypocrites. ಕೇವಲ ದೇವರ ಕೃಪೆಯೇ ನಮಗೆ ಪ್ರಾರ್ಥನೆ ಮಾಡುವಂತದ್ದನ್ನು ಕಲಿಸುವಂತದ್ದಾಗಿದೆ. And we need to just depend on God's grace again and again. Tell the Lord, Lord, teach me how to pray so that I will never pray like a hypocrite. ಹಾಗಾಗಿ ದೇವರ ದಯ ಮೇಲೆ, ದೇವರ ಕೃಪೆ ಮೇಲೆ ಆಧಾರವಾಗಿದ್ದು ಕರ್ತನೆ ಕೇಳ್ರಿ, ಕರ್ತನೆ ನಾನು ಕಪಟಿಯಂತೆ ವೇಷಧಾರಣೆಯಂತೆ ಎಂದಿಗೂ ಪ್ರಾರ್ಥನೆ ಮಾಡದಂತೆ ನನಗೆ ಸಹಾಯ ಮಾಡು. I am full of self-righteousness. ಪೂರ್ಣ ಸ್ವನೀತಿ ಪರನಾಗಿ ನಾನು ಪ್ರಾರ್ಥನೆ ಮಾಡದಂತೆ. And when I pray, it is always for the approval or for the information or the hurt of others. ಮತ್ತೆ ಜನರ ಮೆಚ್ಚುಗೆ ಗಳಿಸೋದಕ್ಕೋಸ್ಕರವಾಗಿ, ಜನರ ಎದುರುಗಡೆ ಸಮಾಚಾರ ಹೇಳೋದಕ್ಕೋಸ್ಕರವಾಗಿ, ಜನರಿಗೆ ನೋಯಿಸೋದಕ್ಕೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡದಂತೆ ಸಹಾಯ ಮಾಡು. Lord, give me that the power of the Holy Spirit and your grace to be able to pray with the confidence of a son
ಕರ್ತನೆ ಪರಿಪೂರ್ಣವಾಗಿ ನಿನ್ನ ಪರಿಶುದ್ಧಾತ್ಮ ದೇವರ ಸಹಾಯ ಶಕ್ತಿ ಕೊಡು. ನಾನು ಮಗನ ಭರವಸೆಯಿಂದ ಪ್ರಾರ್ಥಿಸಲು, with the attitude of a servant, ಸೇವಕನ ನಡವಳಿಕೆ ಹೊಂದಿ ಪ್ರಾರ್ಥಿಸಲು, and with the willingness of a slave. ದಾಸನ ಇಚ್ಛಾಶಕ್ತಿ ಹೊಂದಿದವನಾಗಿದ್ದು ಪ್ರಾರ್ಥಿಸಲು. May the Lord bless this word. ದೇವರ ವಾಕ್ಯ ಭಾಗವನ್ನು ಆಶೀರ್ವದಿಸಿ. We'll close with a word of prayer. ಪ್ರಾರ್ಥನೆ ಮಾತಿನಿಂದ ನಾವು ಮುಗಿಸ್ಕೊಳ್ತೇವೆ. Gracious, loving, living Heavenly Father, ಕೃಪೆಯುಳ್ಳ ದಯೆಯುಳ್ಳ ಪರಲೋಕದ ನಮ್ಮ ಜೀವಳಂತ ತಂದೆ, thank you for the person of the Lord Jesus Christ, through whom we are made sons and daughters. ಕರ್ತನಾದ ಯೇಸು ಕ್ರಿಸ್ತರ ಆ ವ್ಯಕ್ತಿತ್ವದ ನಿಮಿತ್ತವಾಗಿ ಸ್ತೋತ್ರ ತಂದೆ. ಅದರ ಮುಖಾಂತರವಾಗಿ ನಾವು ಮಗನು ಮಗಳಾಗಿ ಲೋಕದಲ್ಲಿ ಆತನಿಗೆ ಆಗ್ತಾ ಇದ್ದೇವೆ. Thank you for through the work of the Lord Jesus, we are made servants of Christ. ಕರ್ತನಾದ ಯೇಸು ಕ್ರಿಸ್ತರ ಶಿಲುಬೆಯ ನಿಮಿತ್ತವಾಗಿ ಸ್ತೋತ್ರ. ಆದ್ದರಿಂದ ಆತನ ಸೇವಕರನ್ನಾಗಿ ನಮಗೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. Thank you, O Lord, for the word of Christ, through which we are being made as bond slaves of Christ. ತಂದೆ, ನಿನಗೆ ಕೃತಜ್ಞತೆಗಳು ಕ್ರಿಸ್ತನ ವಾಕ್ಯಕ್ಕಾಗಿ ಸ್ತೋತ್ರ ತಂದೆ. ಯಾಕಂದ್ರೆ ಆ ವಾಕ್ಯದಿಂದ ನಾವು ಆತನಿಗೆ ದಾಸರಾಗಿ ಮಾಡ್ಕೊಳ್ಳಲ್ಪಟ್ಟಿದ್ದೇವೆ. Teach us the genuine prayer of Hannah, Nehemiah, and Apostle Paul. ನಮಗೆ ಹನ್ನಳ, ನೆಹೆಮೀಯನ, ಅಪೊಸ್ತಲನಾದಂಥ ಪೌಲನ ಆ ನಿಜವಾದ ಯಥಾರ್ಥವಾದಂತಹ ಪ್ರಾರ್ಥನೆ ಜೀವಿತವನ್ನು ಪ್ರಾರ್ಥಿಸಲು ನಮಗೆ ಕಲಿಸು. Protect us from the attraction of the approval of people and the appreciation of people around us. ನಮ್ಮ ಸುತ್ತಮುತ್ತಲು ಇರುವಂತಹ ಜನರ ಮೆಚ್ಚುಗೆ, ನಮ್ಮ ಸುತ್ತಮುತ್ತಲು ಇರುವಂತಹ ಜನರ ಪ್ರಶಂಸೆ, ಈ ಆಕರ್ಷಣೆಗಳಿಂದ ನಮ್ಮನ್ನು ತಪ್ಪಿಸು, ರಕ್ಷಿಸು, ಕಾಪಾಡು. Keep our prayers always oriented, hanging upon the relationship that we have with you. ಓ ತಂದೆ, ನಿನ್ನೊಂದಿಗಿರುವಂತಹ ಆ ಸಂಬಂಧದ ಮೇಲೆ ಯಾವಾಗಲೂ ಕೇಂದ್ರೀಕೃತವಾಗಿದ್ದು ಅದರ ಮೇಲೆ ಆತುಕೊಂಡವರಾಗಿರುವಂತಹ ಪ್ರಾರ್ಥನೆಯ ಜೀವಿತ ನಮಗೆ ದಯಪಾಲಿಸು, ಕಲಿಸು. Lord, give us the attitude of a servant, the humility of a servant when we pray. ಓ ಕರ್ತನೆ, ಓ ತಂದೆ, ಪ್ರಾರ್ಥಿಸ್ತೇವೆ. ಯಾವಾಗ ನಾವು ಪ್ರಾರ್ಥಿಸ್ತೇವೋ ಪ್ರಾರ್ಥನೆಯ ಸಂದರ್ಭದಲ್ಲಿ ಸೇವಕನ ಆ ಹಂಬಲತನ, ಸೇವಕನಲ್ಲಿರುವಂತಹ ದೀನತ್ವದ ಗುಣ ನಮ್ಮಲ್ಲಿ ಅಳವಡಿಸಿಕೊಳ್ಳೋದು ಸಹಾಯ ಮಾಡು. And always help us to receive whatever answer you give, whether we like it or not, like a slave receives from the master. ಓ ತಂದೆ, ಓ ದೇವರೇ, ಚೀತದಾಳು ದಾಸನು ಯಾವ ರೀತಿ ಯಜಮಾನನಿಂದ ಪಡ್ಕೊಂಡಿರುವಂತದ್ದು ಎಂಥದ್ದೇ ಆಗಿರ್ಲಿ ಅದು ತೆಗೆದುಕೊಳ್ತಾನೋ, ಅದೇ ರೀತಿಯಾಗಿ ನೀನು ಕೊಡುವಂತದ್ದು, ನೀನು ಉತ್ತರ ಕೊಡುವಂತ ಪ್ರತಿಯೊಂದನ್ನು ಕೂಡ ಚೀತದಾಳಿನಂತೆ, ದಾಸನಂತೆ ಸ್ವೀಕರಿಸಲು ಸಹಾಯ ಮಾಡು. This we pray with thanksgiving in the highly exalted name of our Lord and Savior Jesus Christ. ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು, ಒಡೆಯನು, ವಿಮೋಚಕನು, ಕರ್ತನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಬೇಡೊಂದಿದ್ದೇವೆ ತಂದೆ. Amen. ಆಮೆನ್. Now may the grace of God the Father, the love of Jesus Christ, His precious Son, and the eternal communion of the Holy Spirit rest and abide with us both now and forevermore. Amen. Amen. We encourage you to spend time with your family for praying for the church and all those who are suffering. ನಾವು ಕುಟುಂಬದಲ್ಲಿ ನೀವೆಲ್ಲರೂ ಸೇರಿ ಸಭೆಗಾಗಿ ಮತ್ತೆ ಶ್ರಮೆ ಬಾಧೆ ಪಡ್ತಿರುವಂತ ಎಲ್ಲರಿಗೋಸ್ಕರವಾಗಿ ನೀವು ಸೇರಿ ಪ್ರಾರ್ಥಿಸಲು ನಾನು ನಿಮಗೆ ಉಜ್ಜೀವಿಸಲ್ಪಡ್ತೇವೆ. And on the Lord's Day, only on the Lord's Day we are gathering in the house of the Lord. ನಾವು ಕರ್ತನ ದಿನದಂದು ಮಾತ್ರ ನಾವು ದೇವರ ಮನೆಯಲ್ಲಿ, ಕರ್ತನ ಮನೆಯಲ್ಲಿ ಸಭೆಯಾಗಿ ಆರಾಧನೆಗಾಗಿ ಕೇವಲ ಆ ದಿನದಲ್ಲಿ ಮಾತ್ರ ಸೇರಿ ಬರ್ತಾ ಇದ್ದೇವೆ. Please continue to come in the timings that have been allotted to your areas, and in case you have not been informed and you want to come, please inform us over phone. ದಯಮಾಡಿ ನಿಮ್ಮ ಏರಿಯಾ, ನಿಮ್ಮ ಪ್ರಾಂತ್ಯದಲ್ಲಿರುವಂತಹ ಜನರಿಗೋಸ್ಕರವಾಗಿ ಮತ್ತೆ ಏರ್ಪಡಿಸಿರುವಂತ
ನಿಗದಿಪಡಿಸಿರುವಂತಹ ಸಮಯದಲ್ಲಿ ಮಾತ್ರ ನೀವು ಸಭೆಗೆ ಹಾಜರಾಗಿರ್ರಿ. ಒಂದ್ ವೇಳೆ ನಿಮ್ಮೊಂದಿಗೆ ನಾವು ಸಂಪರ್ಕ ಮಾಡದೆ ಹೋಗಿದ್ದೇ ಆಗಿದ್ದೆ ಆದರೆ ದಯಮಾಡಿ ನಮಗೆ ನಿಮ್ಮ ಬರುವಿಕೆ ಕುರಿತಾಗಿ ಮುಂದೆ ದಯಮಾಡಿ ಸಮಾಚಾರ ತಿಳಿಸ್ರಿ. God bless you and praise the Lord. ದೇವರು ನಿಮ್ಮನ್ನು ಆಶೀರ್ವದಿಸಲಿ.